ವಿಠಲ ಪಾಂಡುರಂಗ ವಿಠಲ. ಕಮಲಾ, ನಮ್ಮ ಯಜಮಾನ್ರು ಇಂಟರ್ವ್ಯೂ ಹೋಗಕ್ಕೆ ರೆಡಿ ಆಗಿದ್ದಾರೆ. ಹೌದಾ? ಸ್ವಲ್ಪ ಈ ಕಡೆ ಬನ್ನಿ. ಪೂರ್ವಕ್ ಮುಖ ಮಾಡ್ಕೊಂಡು ನಿಂತ್ಕೊಳ್ಳಿ. ಪಲ್ಲು, ಯು ಡೋಂಟ್ ವರಿ. ಅವ್ರು ನನ್ನ ಕೈಲಿ ಹೊಡ್ಸ್ಕೊಂಡು ಹೋದ್ರಲ್ಲ, ಇನ್ನವ್ರಿಗೆ ಅದೃಷ್ಟ ಕುಲಾಯಿಸ ಹಾಗೆ. ಇದೆಲ್ಲ ನಿಜಾನ ಅಂತ ಕೇಳ್ತೀಯಲ್ಲೇ? ನಮ್ ಕಮಲನ ವಿಷಯ ನಿಂಗೆ ಇನ್ನೂ ಗೊತ್ತಿಲ್ಲ. ಮೊನ್ನೆ ಒಬ್ಬ MLA ಹೊಡೆದಿದ್ಲು, ಅವ್ನ್ ಮಾರನೇ ದಿನನೇ ಅರೆಸ್ಟ್ ಆಗ್ಬಿಟ್ನೆ. ಮಿನಿಸ್ಟರ್ ಆದ. ಮೊನ್ನೆ ಒಬ್ಬ ಕಾರ್ಪೊರೇಟ್ ಹೊಡೆದಿದ್ಲು, ಅವ್ನ್ ಮಾರನೇ ದಿನನೇ ಮೇಯರ್ ಆಗೋದ. ಅಂದ್ರೆ ಇವ್ರ ಕೈನಲ್ಲಿ ಹೊಡ್ಸ್ಕೊಂಡವ್ರಿಗೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ. ಅಣ್ಣ, ನೀನು ಹೊಡೆಸ್ಕೋ, ಅದಕ್ಕೆ ನಿನಗೆ ಒಲದ್ರು ಒಲಿಬಹುದು. ಗೊತ್ತಾನೆ ನಾನು ಯಾರು ಅಂತ. ಗಂಡಿಗೆ ಒಂದ್ಸತ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡಿಗಡಿ. ಎಡಗೈ ಎತ್ತಿದ್ರು ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರೆ. ನನಗೆ ವಾರದ ಅಭ್ಯಾಸ ಇದೆಯೇ ಹೊರತು ಹೊಡ್ಕೊಂಡು ಅಭ್ಯಾಸ ಇಲ್ಲ. ಕೆನ್ನೆಗೆ ಓಡಿಸ್ಕೊಂಡ್ರೆ ಅದೃಷ್ಟ ಕೆಲಸ ಸಿಗತ್ತೆ ಅಂತ ಪಲ್ಲು ಫ್ರೆಂಡ್ ಹೇಳಿದ್ಲು. ಆದ್ರೆ ಹೋಗಿದ್ದು ಇಂಟ್ರೂನು ಕಿತ್ಕೊಂಡು ಬಿದ್ದೋಯ್ತು. ಈಗ ಕೆಲಸ ಇಲ್ಲದೆ ಮನೆಗೆ ಹೋದ್ರೆ ಪಲ್ಲು ಇನ್ನೊಂದು ಕೆನ್ನೆಗೂ ಹೊಡೆದು ಬಿಡ್ತಾಳೆ. ಏನ್ ಹರ್ಮನಪ್ಪ ನನ್. ಅಲ್ಲ, ನನಗೊಬ್ಬ ಶಿಷ್ಯ ಸಿಗೋದು ಬೇಡವೆ? ಬಂದ ಶಿಷ್ಯರಲ್ಲ ಒಂದೇ ದಿವಸಕ್ಕೆ ರೇಟ್ ಹೇಳ್ಬಿಡ್ತಾರೆ. ಗುರುವರೆಲ್ಲ ಬರೀ ನಮಸ್ಕಾರ ಮಾಡೋದೇ ಆಗೋಯ್ತು. ಒಬ್ಬ ಶಿಷ್ಯನು ಸಿಗ್ತಾ ಇಲ್ಲ ನನಗೆ. ಗುರುಗಳೇ, ನಾನು ನಿಮ್ಮ ಶಿಷ್ಯನಾಗಿ ಇರ್ಬೇಕು ಅಂತಾನೆ ಬಂದಿದ್ದೀನಿ. ಶಾಸನ ಮಾಡಿಕೋ ಎನ್ನ. ಹೌದಾ? ಇನ್ಯಾಕ್ ತಡ ನಡಿ. ಯಾವ ಕೋತಿ ಕಚ್ಕೊಂತ ಹಿಡ್ಕೊಂಡಿತಾ ಇದ್ದೀನಿ? ಅತ್ತೆ ಅವ್ರೆ, ಮೊದಲು ನನ್ನ ಜೊತೆ ಸ್ಟೆಪ್ ಹಾಕಿ ಆಮೇಲೆ ಹೇಳ್ತೀನಿ. ನಮ್ಮ ಅಮ್ಮನ್ನೇ ನಿಮ್ ಜೊತೆ ಡಾನ್ಸ್ ಮಾಡಕ್ ಕರಿತೀನ. ಇದುವರೆಗೂ ನಾನೇ ಕರೆದಿಲ್ಲ. ಕಮಲ ಕಮಲ, ನೀನಾದ್ರೂ ನನ್ನ ಜೊತೆ ಸ್ಟೆಪ್ ಹಾಕು. ಏನಾಯ್ತು ಅಂತ ಹೇಳೋ? ನನಗೆ ಕೆಲಸ ಸಿಕ್ಬಿಡ್ತು. ನೋಡಿದ್ರ, ನನ್ನ ಹತ್ರ ಒದೆ ತಿನ್ನಿಸಿ ಅವ್ನಿಗೆ ಕೆಲಸ ಸಿಕ್ಕಿದ್ದ. ಕೆಲಸ ಸಿಕ್ತಪ್ಪ. ಅತ್ತೆಯವ್ರೆ, ಒಬ್ಬ ಸಂಗೀತಗಾರರ ಹತ್ರ ನನಗೆ ಕೆಲಸ. ತಿಂಗಳಿಗೆ 20,000 ರೂಪಾಯಿ ಸಂಬಳ. ಅಡ್ವಾನ್ಸ್ ಅಂತ 5,000 ರೂಪಾಯಿ ಕೊಟ್ಟಿದ್ದಾರೆ. ಬಾಳಿ ಅಂದ್ರೆ ಈ ಸಂಗೀತಗಾರರ ಹತ್ರ ತಮ್ಮದೇನ್ ಕೆಲಸನೋ? ಅವ್ರ ಹಾರ್ಮೋನಿಯಂ ಹಿಡಿದಿರೋ ಧೂಳನ್ ವರ್ಕೋದೆ. ಬಾವ, ಅವ್ರು ಹಾಡೋ ಹಾಡುಗಳನ್ನ ಕೇಳಿ ನಾನು ವಿಮರ್ಶೆ ಮಾಡಿದ್ರೆ ಸಾಕು. ಇದೇ ಖುಷಿಗೆ ಎಲ್ಲರಿಗೂ ಚೀಟ್ ಕೊಡು. ಪಲ್ಲು ಎಲ್ಲಿ? ರೂಮಲ್ಲಿ ಇದ್ದಾಳೆ. ಮೊದ್ಲು ಅವಳಿಗೆ ಕೊಡ್ತೀನಿ, ಮಿಕ್ರು ನಿಮ್ಗೆಲ್ಲ ಕೊಡ್ತೀನಿ. ಶಿಷ್ಯ, ಗುರುಗಳೇ, ಸಂಗೀತ ಪ್ರಾರಂಭ ಮಾಡಕ್ ಮೊದಲು ನೀನು ಈ ಅಗ್ರಿಮೆಂಟ್ಗೆ ರುಜು ಹಾಕಬೇಕು. ಏನಂತ ಬರ್ದಿದೆ ಗುರುಗಳೇ? ನೀನೇ ಓದಿ ಗುರುಗಳೇ. ನಾನು ನನ್ನ ಕಿವಿಯನ್ನ 1 ವರ್ಷದ ಕಾಲ ಇವರ ಹತ್ತಿರ ಅಡ ಇಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಇವರನ್ನ ಬಿಟ್ಟು ಹೋಗುವುದಿಲ್ಲ. ಇವರು ಯಾವುದೇ ಹಾಡುಗಳನ್ನ ಹಾಡಿದರೂ ನಾನು ಆ ಹಾಡುಗಳನ್ನ ಕೇಳಿಸಿಕೊಂಡು ಅದರ ಬಗ್ಗೆ ವಿಮರ್ಶೆಯನ್ನು ಮಾಡುತ್ತೇನೆ. ತಿಂಗಳಿಗೆ 20,000 ಸಂಬಳ. ಇಷ್ಟೇನಾ ಗುರುಗಳೇ? ವೆರಿ ಗುಡ್ ಶಿಷ್ಯ. ಗುರುಗಳೇ, ಈಗ ನಿನ್ನ ಕೆಲಸ ಖಾಯಂ ಆಯ್ತು. ಪ್ರಾರಂಭ ಮಾಡಲಿ ಸಂಗೀತನ? ಮಾಡಿ ಮಾಡಿ. ಏನಾಗಿದೆ ನಮ್ಮ ಯಜಮಾನ್ರಿಗೆ? ಆ ಮಹಾನ್ ವಿದ್ವಾನ್ ಪದ್ಮರಾಜನ ಸಂಗೀತ ಸುತ ಇವನ ಕಿವಿ ಒಳಗಡೆ ನುಗ್ಗಿ ಮೆದುಳಿನಲ್ಲಿರುವ ನರಗಳನ್ನೆಲ್ಲ ಜಗ್ಗಿ ಆ ನರಗಳೆಲ್ಲ ಕಿತ್ಕೊಂಡು ಹೋಗಿ ರಕ್ತ ಅನ್ನೋದು ಕಿವಿಯಿಂದ ಆಚೆ ಹೋಗ್ತಾ ಇತ್ತಮ್ಮ. ಪಾಪ, ಆ ಬಿಳಿ ಸೀರೆ ಉಟ್ಕೊಂಡಿರೋ ನರ್ಸು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬ್ಯಾಂಡೇಜ್ ನ ಸುತ್ತ ಕಳಿಸಿದ್ದಾರೆ. ಹಾಗೆ ಡಾಕ್ಟರ್ ಬಾಯ್ಬಿಟ್ಟು ಹೇಳಿದ್ದಾರೆ, ಇವ್ರು ಮುಂದಕ್ಕೆ ಬದುಕೋದು ಸಿಕ್ಕಾಪಟ್ಟೆ ಕಷ್ಟ ಅಂತೆ. ಅಣ್ಣಯ್ಯ, ಇದಕ್ಕೆಲ್ಲ ಏನ್ ಕಾರಣ? ಆ ಪದ್ಮರಾಜ ಅಲ್ಲಮ್ಮ, ತಾನು ಹಾಡೋದನ್ನ ಯಾರು ಕೇಳ್ಕೊತಾರೋ ಅವ್ರಿಗೆ 20,000 ರೂಪಾಯಿ ಸಂಬಳ ಕೊಡ್ತೀನಿ ಎಂದಾಗ್ಲೇ ಯೋಚನೆ ಮಾಡ್ಬೇಕು. ಇವ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇವ್ನು ಹಿಂಗೆಂತ ದಡ್ಡ ಇರ್ಬೇಕು. ಪಂಡಿತರೇ, ಅದು ತಮ್ಮ ಗಾನ ಸುದಿಯನ್ನು ಕೇಳಿ ನಮ್ಮ ಮನೆಗೆ ಈಗಾಗಲೇ 1 ವಿಕೆಟ್ ಬಿದ್ದೋಗ್ಬಿಟ್ಟಿದೆ. ತಾವು ದಯವಿಟ್ಟು ಹಾಡೋದನ್ನ ನಿಲ್ಲಿಸ್ಬಿಡಿ, ಬೇಕಿದ್ರೆ ಮಾತಾಡಿ. ನನ್ನ ಸಂಗೀತ ಕಾರ್ಯಕ್ರಮಕ್ಕೆ ವಿದೇಶದಿಂದ ನನಗೆ ಆಹ್ವಾನ ಬಂದಿದೆ. ಈಗಲಾದ್ರೂ ಗೊತ್ತಾಯ್ತಾ ನನ್ನ ಸಂಗೀತಕ್ಕೆ ಎಷ್ಟು ಬೆಲೆ ಇದೆ ಅಂತ? ವಿಟ್ಲ, ನಿನ್ನ ಪಾಸ್ಪೋರ್ಟು, ವೀಸಾ, ಖರ್ಚು ಎಲ್ಲ ನಂದೇ. ನೀವೀಗ ನನ್ನ ಶಿಷ್ಯನಾಗ ಹೊರಟು ಬಂದ್ಬಿಡ್ಬೇಕು. ನಾನು ಬರಲ್ಲ ರೀ. ನೀ ಬರಲ್ಲ ಅಂದ್ರೆ ಈ ಅಗ್ರಿಮೆಂಟ್ ಮತ್ತೆ ಪೊಲೀಸ್ ಸ್ಟೇಷನ್ ಕೊಡ್ಬೇಕಾಗತ್ತೆ. ಬೇಡ, ಇವ್ರು ನಿಮ್ ಜೊತೆ ಬರ್ತಾರೆ, ಆದ್ರೆ ಒಂದ್ ಕಂಡೀಷನ್. ಪಲ್ಲು, ನೀರಿಪ್ಪ, ಬೀಸ ದೊಡ್ಡೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಂತಾರೆ. ಏನದು ಕಂಡೀಷನ್? ಈ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದ್ಮೇಲೆ ನೀವು ಅಗ್ರಿಮೆಂಟ್ ಪೇಪರ್ನ ಹರಿದಾಕ್ಬೇಕು. ಆಗಲಿ. ಆಲ್ ದ ಬೆಸ್ಟ್, ಹೋಗ್ ಬನ್ನಿಪ್ಪ. ಪ್ರೋಗ್ರಾಮ್ ಎಲ್ಲಿ? ಅಮೇರಿಕಾದಲ್ಲಿ. ಅಮೇರಿಕದಲ್ಲಿ? ಮೆಂಟಲ್ ಹಾಸ್ಪಿಟಲ್. ವಿಠಲ ವಿಠಲ ಪಾಂಡುರಂಗ ವಿಠಲ.